ಹಾಯ್ ಹಲೋ ಹೇಗಿದ್ದೀರಾ? ಇವತ್ತು ಒಂದು ಗಾದೆ ಮಾತು ಹೇಳ್ತಿದ್ದೀನಿ. ಮಾರ್ಲಮಿ ಅಮಾವಾಸ್ಯೆನ ಈ ಮಗನ ಮಾರಿ ಆದರೂ ಮಾರ್ಲಮಿ ಅಮಾವಾಸ್ಯೆ ಮಾಡು ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಸೊ ಇವಾಗ ನಾವು ಆ ಗಾದೆ ಮಾತು ಬಿಟ್ಟು ನಾವು ನಮ್ಮ ಹಿರಿಯರಿಗೆಲ್ಲ ಪಿತೃಪಕ್ಷದ ಮಾಡಲೇಬೇಕಲ್ವಾ, ನಮ್ಮ ಕರ್ತವ್ಯ. ಸೊ ನಾವು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ. ಮನೇಲೆಲ್ಲ ಮೊದಲಿನ ಥರ ಯಾರು ಜಾಸ್ತಿ ಜನ ಇರಲ್ಲ. ಎಲ್ಲ ಅವ್ರವ್ರ ಮನೇಲಿ ಎಲ್ಲರೂ ಮಾಡ್ಕೋತಾರೆ ಈ ಹಬ್ಬನ. ಎಲ್ಲ ಅವ್ರವ್ರ ಪಿತೃಗಳಿಗೆ ಅವರಿಗೆ ಎಲ್ಲರಿಗೂ ಆಗ್ತಿರ್ತಾರಲ್ವ. ಸೊ ಹಂಗಾಗಿ ಯಾರೂ ಜಾಸ್ತಿ ಜನ ಬಂದಿರಲಿಲ್ಲ. ನಾವು ಮಾತ್ರನೇ ಇದ್ದು ಎಣ್ಣೆ ಹಾಕಬೇಕಲ್ವಾ. ಹಾಗಾಗಿ ನಾವು ಇದನ್ನು ಚಿಪ್ಪನ್ನ ಕಾಯಿಸಿ ಸಾಂಬ್ರಾಣಿ ಹಾಕ್ತಿದ್ದು. ಸಾಂಬ್ರಾಣಿ ಬರುತ್ತಲ್ಲ ಅದನ್ನು ಬೇಡ, ನಾವು ಈ ಥರನೇ ಮಾಡೋದು ಅಂದ್ಬಿಟ್ಟು ನಾವು ಈ ಥರ ಮಾಡ್ತಾಯಿದ್ದು. ನಾನು ನನ್ನ ಮಗ ಸೇರಿಕೊಂಡು ನಮ್ಮಪ್ಪ ಎಡೆ ಇಡ್ತಾಯಿದ್ರು. ನಮ್ಮಮ್ಮ ಪೂಜೆಗೆಲ್ಲ ಹದ ಮಾಡಿ ನಮ್ಮ ಅಪ್ಪನಿಗೆ ಕೊಡ್ತಾಯಿದ್ರು. ನಮ್ಮ ಅಕ್ಕ ಬಂದಿದ್ದರು, ಅವರೊಬ್ಬರೇ ಬಂದಿದ್ದು. ಅವರು ಮುದ್ದೆ ಮಾಡ್ತಾಯಿದ್ರು. ನಮ್ಮಪ್ಪ ಎಲ್ಲ ಏನು ಎಡೆಗೆ ಏನೇನು ಸಾಮಾನು ಇಡಬೇಕು ಅದನ್ನೆಲ್ಲ ಎಡೆ ಸಾಮಾನು ಇಡ್ತಾಯಿದ್ರು. ಇದು ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮಪ್ಪ ಇದ್ದಾರಲ್ಲ ಅವರಪ್ಪ, ಅಮ್ಮ. ಇದು ಪಕ್ಕದಲ್ಲಿರೋದು ನಮ್ಮ ಅಮ್ಮೋರಮ್ಮ. ಅವರು ಅವ್ರ ಮನೇಲಿ ಮಗ ಮಾಡ್ತಾನೆ, ಆದರೂ ಕೂಡ ಅವರು ನಾನ್ ವೆಜ್ ಮಾಡ್ತಾರೆ ಅಂದ್ಬಿಟ್ಟು ನಮ್ಮಮ್ಮ ಸಿಹಿ ಊಟ ಇಕ್ಬೇಕು ಅಂದ್ಬಿಟ್ಟು ಅವ್ರ ಅಮ್ಮನಿಗೆ ಅವರು ಇಲ್ಲಿ ಎಡೆ ಇಡ್ತಾಯಿದ್ರೆ ನಮ್ಮದೆಲ್ಲ ಎಡೆ ಇಟ್ಟು ಪೂಜೆ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.